ಇದ್ದೀರಾ ಸುವರ್ಣ. All I wanna say is that my love is gonna make your day. Baby, baby, it's the way the music make your body shake. ನಮಸ್ಕಾರ ಸರ್. ನಿಮ್ ನಮಸ್ಕಾರ ಹೇಳಷ್ಟು ನಮ್ ಡೈರೆಕ್ಟರ್ ಫ್ರೀ ಇಲ್ಲ. ನಿರ್ದೇಶಕರು ಅಂದ್ರೆ ನಿರ್ದೇಶಕರ ಸಿನಿಮಾ ನಿರ್ದೇಶಕರ ಅಂದ. ಯಾಕೆ ಅವ್ರು ನೋಡಿದ್ರೆ ಹಂಗ್ ಕಾಣ್ತಿಲ್ವಾ? ಈಗಿನ ಕಾಲದ ಕಸ ಆರಿಸೋದಕ್ಕೆ ಇದನ್ನ ಚಂದಂಗ ಅರಿಬೇಕೊಂಡಿರ್ತಾರ. ಒನ್ ಅಂಡ್ ಓನ್ಲಿ ಗ್ರೇಟ್ ನಿರ್ದೇಶಕ ವರಪ್ರಸಾದ್ ಬಗ್ಗೆ ಈ ತರ ಎಲ್ಲ ಮಾತಾಡ್ತಾನೆ. ವಾಸವನ್ನ ಗುರುಪ್ರಸಾದ್ ಅನ್ನೋ ಹೆಸರನ್ನು ಕೇಳಿದ್ದೇವೆ. ಇದು ಯಾರಪ್ಪ ವರಪ್ರಸಾದ್? ಅವರು ಕನ್ನಡ ಡೈರೆಕ್ಟರ್, ಇವರು ತೆಲುಗು ಡೈರೆಕ್ಟರ್. ಮತ್ತೆ ಈ ಜನ ಕನ್ನಡ ಮಾತಾಡ್ತಾ ಉಂಟು. ನಾವ್ ಹಂಗೆ ಅಮ್ಮ ಎಲ್ಲ ತಿಳ್ಕೊಂಡ್ ಬಂದು ಕೆಲಸ ಮಾಡ್ತೀವಿ. ಅರ್ಧಂಬರ್ಧ ತಿಳ್ಕೊಂಡು ಸಿನಿಮಾ ಮಾಡಿ ಪ್ರೊಡ್ಯೂಸರ್ಗೆ ತಿರುಪ್ತಿ ರೋಡ್ ತೋರ್ಸಲ್ಲ. ನೀವು ತಿರುಪ್ತಿವರೆಗೆ ಹೋಗ್ತೀರಿ. ಈ ಕಾಮಿಡಿ ಪೀಸ್ ಜಾಸ್ತಿ ಆಯ್ತು. ಮೋರಿಕ್ತಲ್ಲ ಅವನಿಗೆ ಚಂಡಿಬೈ. ನಿಮ್ಮ ವಿಷಯ ಮಾತಾಡುವ. ನೀವು ಯಾವ ಯಾವ ಸಿನಿಮಾವನ್ನು ಡೈರೆಕ್ಟ್ ಮಾಡಿದ್ದೀರಾ? ಸಾಹಸ ಸಿಂಹ, ವಿಷ್ಣುವರ್ಧನ್ ಹಾಗೂ ಸೌಂದರ್ಯ ಅವರು ಆಕ್ಟ್ ಮಾಡಿರೋ ಆಪ್ತ ಮಿತ್ರ ಪಿಕ್ಚರ್ ನೋಡಿದಿರಾ? ಆ ಚಿತ್ರವನ್ನು ನೀವೇ ಡೈರೆಕ್ಟ್ ಮಾಡಿದ್ದ? ಮಾಡ್ಬೇಕು ಅಂತ ಗಾಂಧಿನಗರದಲ್ಲಿ ಒಂದ್ ರೌಂಡ್ ಮಾತುಕತೆ ಆಗಿತ್ತು. ಆಮೇಲೆ ಎಂತಾಯ್ತು ಮಾರ್ಯಾರೆ? ನನ್ನ ಮಿತ್ರ ಕುಡಿದ ಅಮಲ್ನಲ್ಲಿ ಕೈ ಎತ್ತಿದ್ರಿಂದ ಆಪ್ತ ಮಿತ್ರ ಬೇರೆಯವ್ರ ಪಾಲಾಯ್ತು. ಅದು ಹೋಗ್ಬಿಡ್ರಿ, ಬೇರೆ ಯಾವ ಸಿನಿಮಾ ಮಾಡ್ರಿ ಹೇಳ್ರಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಅದು ನಮ್ಮ ದರ್ಶನ ನೋಡ್ದೇನ. ಹೀರೋ ಹೆಸರನ್ನ ಹೆಂಗ್ ರಪ್ ಅಂತ ಹೇಳ್ತಾರೆ. ಹೀರೋ ಹೆಸರನ್ನ ಹೇಳ್ತಾರೆ, ನಿರ್ದೇಶಕರ ಹೆಸರನ್ನ ಮರ್ತ್ಬಿಟ್ಟಿರ್ತಾರೆ. ತೆರೆ ಹಿಂದೆ ಇರೋರ್ ಕತೆ ಎಲ್ಲ ಅಷ್ಟೇ ಕಣೋ. ಅವ್ರು ಯಾವಾಗ್ಲೂ ತೆರೆ ಮರೆಯಲೇ ಇರ್ತಾರೆ, ಯಾರ ಕಣ್ಣಿಗೂ ಬೀಳೋದಿಲ್ಲ. ಆ ಸಿನಿಮಾವನ್ನು ನೀವೇ ಡೈರೆಕ್ಟ್ ಮಾಡಿದ್ದ ಮಾರ್ಯಾರೆ? ಮಾಡ್ಬೇಕು ಅಂತ ಹುಬ್ಳಿಗೆ ಹೋಗಿ ಲೊಕೇಶನ್ ಎಲ್ಲ ನೋಡ್ಕೊಂಡ್ ಬಂದೆ. ಆದ್ರೆ ನನ್ನ ಸ್ನೇಹಿತ ಇದನ್ನಲ್ಲ ಮಧ್ಯದಲ್ಲಿ ಕಡ್ಡಿ ಎಲ್ಲ ಆಡ್ಸ್ಬಿಟ್ಟ. ಆ ಪ್ರಾಜೆಕ್ಟ್ ನಾಗಣ್ಣನ್ ಪಾಲಾಗೋಯ್ತು. ಹಂಗಂದ್ರೆ ನೀವು ಯಾವ ಸಿಎ ಎಣ್ಣೆ ಎಮ್ಮೆನು ಮಾಡಿಲ್ಲ, ಸುಮ್ನೆ BYLD UP ಕೊಳ್ಳಿಕತ್ತೀರಿ. ಯಾವ ಸಿನಿಮಾವನ್ನು ಮಾಡ್ಲಿಲ್ಲ, ಸುಮ್ಮನೆ ಬಿಲ್ಡಪ್ ಕೊಡ್ತಾ ಇದ್ದೀರಿ ಅಂತಿದ್ದಾನೆ. ಮಗು, ಜನ ಈ ತರ ನನ್ನ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ ಅಂತ ಈ ಸರಿ ಯಾವ ಬಿಲ್ಡಪ್ ಕೊಡದೆ ನನ್ನ ಲೈಫ್ ಸ್ಟೋರಿನೇ ನಾನೇ ಸಿನಿಮಾ ಮಾಡ್ತಾ ಇದ್ದೀನಿ. ಹೆಸರು ನಂಬುದ್ರೆ ಗೋವಿಂದ, ನಮ್ದೇ ಎದುರು ಗೋವಿಂದ. ಅದನ್ನ ನೋಡಿದವ್ರಿಗೆಲ್ಲ ಗೋವಿಂದ. ಏನ್ರಿ ಹಿಂಗ್ ಮಾತಾಡ್ತಿದ್ದೀರಾ? ನಾವು ಕಷ್ಟ ಪಡೋದನ್ನ ನೀವು ತೆರೆ ಮೇಲೆ ನೋಡ್ಬಿಟ್ರೆ ಹಂಗೆ ಕರಗಿ ನೀರಾಗ್ಬಿಡ್ತೀರಾ ಗೊತ್ತಾ? ನಮ್ಮ ಡೈರೆಕ್ಟ್ರು ಸಾಹೇಬ್ರು ಹಗಲು ರಾತ್ರಿ ಹೊಟ್ಟೆಗೆ ಎಣ್ಣೆ ಬಿಟ್ಕೊಂಡು ಹೊಸ ಆರ್ಟಿಸ್ಟ್, ಹೊಸ ಲೊಕೇಶನ್ ಇಂಟ್ರೊಡ್ಯೂಸ್ ಮಾಡೋ ತವಕದಲ್ಲಿದ್ದಾರೆ ಗೊತ್ತಾ? ಸರ್, ನಾನು ಮಂಗಳೂರು ಮೀನನಾಥ ಅಂತ. ಈ ಮೀನನಾಥ ಹಾಕಿದರೆ ಕನ್ನಡಕ, ಹುಡುಗಿಯರೆಲ್ಲರೂ ಇವರ ಮುಂದೆ ತಗದಕ. ಸರ್, ನಾನು ಮಂಗಳೂರಿನ ನಂದಿಕೇಶ್ವರ ನಾಟಕದ ಕಂಪನಿಯಿಂದ ಬಂದ ಕಲಾವಿದ. ನನಗೊಂದು ನಿಮ್ಮ ಸಿನಿಮಾದಲ್ಲಿ ಅವಕಾಶ ಕೊಡಿ ಸರ್. ಏನ್ರಿ ನಿಮ್ಗೆ ಬೆಂಗಳೂರು ಕನ್ನಡನೇ ಬರಲ್ವಲ್ರಿ? ಯಾವ ಪಟ್ಟಿಂಗ್ ಹೇಳಿದ್ರೆ ನನಗೆ ಬೆಂಗಳೂರು ಕನ್ನಡ ಬರುದಿಲ್ಲ ಅಂತ? ನನಗೆ ಬೆಂಗಳೂರು ಕನ್ನಡ ಅಷ್ಟೇ ಅಲ್ಲ ಮಾರ್ರೆ, ತಮಿಳ್ನಾಡು ಕನ್ನಡ ಕೂಡ ಬರ್ತದೆ. ನಿಮ್ಮದು ಡೈಲಾಗ್ ಹೇಳ್ಬೇಕಾ? ಹೇಳಿ. ಧನರಾಜ್, ಮೇಘಾಲಯದಿಂದ ಹಿಡಿದು ಕರ್ನಾಟಕದವರೆಗೂ ನಾನಾ ಊರಿನ ಜನರಿಗೆ ನಾನಾ ರೀತಿ ನೀರು ಕುಡಿಸಲು ಸಿಡಿಗಂಡು ಈ ಸಾಂಗ್ಲಿ ಯಾರು ಹೇಗಾಯ್ತು ಸರ್? ಸೂಪರ್ ಸರ್, ಇವ್ ನೋಡ್ತಾ ಇದ್ರೆ ಬೇಜಾನ್ ಟ್ಯಾಲೆಂಟ್ ಇದೆ ಅನ್ಸುತ್ತೆ ಸರ್. ಒಂದ್ಸಲಿ ಸ್ಕ್ರೀನ್ ಟೆಸ್ಟ್ ಮಾಡ್ಬಿಡೋಣ? ಮಾಡು. ನೀನ್ ಹೇಳಿದ್ಮೇಲೆ ಮಾಡ್ಲೇಬೇಕು ಕಣ. ನೋಡ್ರೆ, ನಾಳೆ ಇದೇ ಟೈಮ್ಗೆ ಇದೇ ಲೊಕೇಶನ್ ಬಂದ್ಬಿಡಿ. ನಿಮ್ ಒಳಗಡೆ ಏನೇನಿದೆ ಅಂತ ನೋಡ್ಬಿಡ್ತೀವಿ. ಅದೆಂತದ್ದು ಒಳಗಿರುವುದನ್ನು? ಒಳಗಿರೋ ಕಲೆ, ಟ್ಯಾಲೆಂಟು. ಆ ಟ್ಯಾಲೆಂಟ್ ನೋಡಿ ನಿಮ್ಗೆ ಸಿನಿಮಾದಲ್ಲಿ ಚಾನ್ಸ್ ಕೊಡ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ಬಿಡ್ತೀವಿ. ಇವೆ ನನ್ನ ಒಳಗಿರುವುದನ್ನು ನೋಡಿದ್ರೆ ನೀವೆಲ್ಲ ಕುಂಬಾರಿ ಬಿಡ್ತೀರ. ಅಷ್ಟೊಂದು ಟ್ಯಾಲೆಂಟ್ ಇದ್ರೆ ಇಂಡಸ್ಟ್ರಿಗೆ ಲಾಯಕಲ್ಲಮ್ಮ. ಹೇಳ್ಬೇಕು ಅಂದ್ರೆ ನಿನ್ನ ಬಾಡಿಲಿ ಲೋಸ್ ಮಾದಂತರ, ಫೇಸು ನೆನಪಿರಲಿ ಪ್ರೇಮ್ ತರ, ವಾಕಿಂಗ್ ಸ್ಟೈಲು ಶಿವಣ್ಣನ್ ತರ, ಸ್ಮೈಲು ಪುನೀತ್ ತರ, ಹೈಟು ದರ್ಶನ್ ತರ, ವಾಯ್ಸು ಸುದೀಪ್ ತರ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ನೀನ್ ನೋಡಕ್ಕೆ ಸಾಧುಕೋಕಿಲ್ಲ ತರ ಇರ್ಬೇಕಮ್ಮ. ಆಗ್ಲೇ ಇಂಡಸ್ಟ್ರಿ ಅವ್ರ ಕಣ್ಣಲ್ಲಿ ರಕ್ತ ಕಣ್ಣೀರ್ ಬರ್ಸಕ್ ಸಾಧ್ಯ. ಇಲ್ಲ ಅಂದ್ರೆ ಅವ್ರು ನಮ್ ಕಣ್ಣಲ್ಲಿ ರಕ್ತ ಕಣ್ಣೀರ್ ಬರ್ಸ್ಬಿಡ್ತಾರೆ. ನಮಸ್ಕಾರ ಸರ್. ನಮಸ್ಕಾರ. ಏನ್ರಿ ಒಬ್ರೇ ಬರ್ತೀರಾ ಅಂದ್ರೆ ಇಡೀ ಏರಿಯಾದವ್ರನ್ನ ಕರ್ಕೊಂಡ್ ಬಂದಿದ್ದೀರಾ? ಇದು ನಮ್ಮ ಏರಿಯಾದವ್ರಲ್ಲ ಮಾರ್ರೆ, ನಮ್ಮ ವಟಾರದವ್ರು. ಅಯ್ಯೋ, ಆಕ್ಟ್ ಮಾಡಕ್ ಮುಂಚೆನೆ ಇಷ್ಟೊಂದು ಅಭಿಮಾನಿಗಳು, ಇನ್ ಆಕ್ಟ್ ಮಾಡಿದ್ಮೇಲೆ ಇನ್ ಹೆಂಗ್ ಅಭಿಮಾನಿಗಳು ಬರ್ಬೋದು? ಸರ್, ಹಿಂಗೆ ಮಾತಾಡ್ತೀರಾ ಇಲ್ಲ ಅವ್ರಿಗೆ ಸ್ಕ್ರೀನ್ ಟೆಸ್ಟ್ ಮಾಡೋಣ? ಬಂದಿರೋದೇ ಅದಕ್ಕಲ್ವೇ. ಮಿಸ್ಟರ್, ಇವಾಗ ನೀವು ಒಬ್ರೇ ಆಕ್ಟ್ ಮಾಡ್ತೀರಾ ಅಥವಾ ಇವರಲ್ಲಿ ಯಾರು ಬೇರೆ ಆಕ್ಟ್ ಮಾಡ್ತಾರಾ? ಸರಿ, ನನ್ನೊಟ್ಟಿಗೆ ನನ್ನ ಚೆನ್ನಾಗಿ ಕೂಡ ಆಕ್ಟ್ ಮಾಡಿ ತೋರಿಸ್ತಾನೆ. ನಿಮ್ಗೆ ಖುಷಿ ಆದ್ರೆ ಅವರಿಗೆ ಕೂಡ ಒಂದು ಚಾನ್ಸ್ ಕೊಡಿ ಸರ್. ಅಯ್ಯೋ, ನಿಮ್ ಕಾಳಜಿ ನಂಗೆ ತುಂಬಾ ಇಷ್ಟ ಆಯ್ತ್ರಿ. ನಿಮ್ಮನ್ನ ಮುಂದೆ ಇಟ್ಕೊಂಡು ಇಂಡಸ್ಟ್ರಿ ಅವ್ರಿಗೆ ಪಾಠ ಕಲಿಸ್ಬೇಕು. ಸರ್, ನಮ್ಮ ಪಾತ್ರ ಯಾವ ನಮೂನೆ ಇರ್ತದೆ ಅಂತ ಹೇಳಿದ್ರೆ ಆ ನಮೂನೆ ಆಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ. ಇದು
ಒಬ್ಬ ಒಳ್ಳೆ ಕಲಾವಿದನ ಲಕ್ಷಣ. ನೋಡಪ್ಪ, ನಮ್ಮ ಸಿನಿಮಾದಲ್ಲಿ ಹೀರೋ ಒಬ್ಬ ಹಾಲು ಕರೆಯೋ ವ್ಯಕ್ತಿ. ದಿನ ಬೆಳಿಗ್ಗೆ ಎದ್ರೆ ಸಾಕು ಎಲ್ರ ಮನೆಗೂ ಹೋಗಿ ಹಾಲು ಒಯ್ತಾ ಇರ್ತಾನೆ. ಈಗ ಇಲ್ಲಿ ಹಸು ಇಲ್ಲದೆ ಇದ್ರು ನೀನು ಹಾಲು ಕರಿಯೋ ತರ ಆಕ್ಟ್ ಮಾಡಿ ತೋರ್ಸು. ನರೇಗ್ ಜೂಮ್ ಹಾಕೋ. ಈಗ ಎಲ್ರು ರೆಗ್ಯುಲರ್ ಆಗಿ ಕರ್ದಂಗ್ ಕರಿತಾ ಇದ್ದೀರಾ, ಡಿಫ್ರೆಂಟ್ ಆಗಿ ಕರೆದು ತೋರ್ಸ್ರಿ. ಸರ್, ಹಾಲ್ನ ಡಿಫ್ರೆಂಟ್ ಆಗಿ ಕರೆಸ್ತೀರಾ ಅಂದ್ಮೇಲೆ ನೀವು ಡಿಫ್ರೆಂಟ್ ಡೈರೆಕ್ಟರ್ ಬಿಡಿ. ಈಗ ಕಿನ್ನಿ, ಈಗ ನಾನು ಡಿಫ್ರೆಂಟ್ ಆಗಿ ಹಾಲು ಕರೆದು ತೋರಿಸ್ತೇನೆ ನೋಡ. ಈಗ ಗೌರಿ, ಸುಮ್ಮನೆ ಹಾಲು ಕೊಡ್ಬೇಕು. ನೀನು ಹಾಲು ಕೊಟ್ರೆ ನಾನು ನಿನಗೆ ಉಳ್ಳು ಕೊಡ್ತೇನೆ, ಇಲ್ಲದಿದ್ರೆ ಪಕ್ಕದ ಮನೆ ಬೋರಿಗೆ ಕೊಡ್ತೇನೆ. ಸೂಪರ್, ಇದು ನಂಗೆ ಬೇಕಾಗಿದ್ದಿತ್ತು. ಅದನ್ನು ನಿಮ್ಮ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಡ್ತೀರಾ ಸರ್? ಈರಯ್ಯ, ಇನ್ನು ನನ್ನ ಬಾಡಿ ಲ್ಯಾಂಗ್ವೇಜ್ ನೋಡ್ಬೇಕು. ಅದಕ್ಕೆ ಆಕ್ಷನ್ ಒಂದು, ಸೆಂಟಿಮೆಂಟ್ ಒಂದು, ಕಾಮಿಡಿದೊಂದು ಡೈಲಾಗ್ ಬಿಡಮ್ಮ. ಫಸ್ಟಿಗೆ ಆಕ್ಷನ್ ನಾನು ಹೇಳ್ತೀನಿ. ನಾನು ಡೈಲಾಗ್ ಹೇಳ್ತೇನೆ. ಆಕ್ಷನ್. ನಾನು ಹಾಲು ಕರೆಯೋ ಹಾಲಪ್ಪ ಆಗಿರ್ಬೋದು, ಎದುರು ಹಾಕೊಂಡ್ರೆ ವಿಷ ಕಕ್ಕು ನಾಗಪ್ಪ. ಸರ್, ಈಗ ಸೆಂಟಿಮೆಂಟ್. ಈ ಹಾಲು ಕರೆಯೋ ಕೈಯಿಂದ ಯಾವತ್ತೂ ಕಳ್ತನ ಮಾಡೋದಿಲ್ಲ ಸರ್. ಈಗ ಕಾಮಿಡಿ. ಬಾಣಕಿನ್ನಿ, ಕಾರ್ನರ್ಗೆ ಹೋಗಿ ಒಟ್ಟಾಸಿ ಕೋನ್ ಐಸ್ ಕ್ರೀಮ್ ತಿನ್ನುವ. ಸರ, ಇದು ಕಾಮಿಡಿ. ಸೂಪರ್ 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 ಸೂಪರ್. ನಿನ್ನಂತ ಟ್ಯಾಲೆಂಟೇ ನನ್ನ ಸಿನಿಮಾಗ್ ಬೇಕಾಗಿರೋದು ಕಣ. ನೀನು ನಮ್ಮ ಸಿನಿಮಾಗ್ ಫಿಕ್ಸು. ಲೇ ನಾಥ, ನೀನು ಬರೀ ಹುಡುಗಿರಿಂದ ಹೋಗಿ ನಿನ್ನ ಟ್ಯಾಲೆಂಟ್ ತೋರಿಸ್ತೀಯಾ ಅನ್ಕೊಂಡಿದ್ದೆ, ಆದ್ರೆ ನೀನೊಬ್ಬ ನಿಜವಾದ ಕಲಾವಿದ ಅಂತ ಪ್ರೂವ್ ಮಾಡ್ಬಿಟ್ಟೆ ಕಣಯ್ಯ. ಕಿಣೆ, ನಮ್ ನಾತನಿಗೆ ಯಾವ್ದು ಬೇಯ್ತಿದ್ದಲ್ಲ, ಈಗ ಏನಂತೆ? ಇನ್ನೇನ್ ಹೇಳೋದು, ಅವ್ರ ಕಲೆಗೆ ನನ್ ಕಡೆಯಿಂದ ಚಪ್ಪಾಳೆ. ಅಯ್ಯೋ, ಬರೀ ನೀವೇ ಚಪ್ಪಾಳೆ ಹೊಡ್ಕೊಂಡ್ರೆ ಆಗುತ್ತಾ? ನಮ್ಮ ಅಭಿಮಾನಿ ದೇವ್ರುಗಳು ಹೊಡಿಬೇಕು. ಮಿಸ್ಟರ್ ಇವರೇ, ನಿಮ್ಮ ಫ್ರೆಂಡ್ ಚಂಗಾಯ್, ಅವ್ರಿಗೆ ಆಕ್ಟ್ ಮಾಡಿ ತೋರಿಸ್ತೀನಿ. ಬಂದವರೆಲ್ಲ ಕಾಲ್ ಬೀಳ್ತಿರಲ್ಲ. ಆಕ್ಷನ್. ಇವನು ಹಾಲು ಕೊಡೋ ಹಾಲಪ್ಪ ಇರಬಹುದು, ರೊಚ್ಚಿಗೆತೆ ವಿಷ ಕಕ್ಕೋ ನಾಗಪ್ಪ. ಇನ್ನು ಸೆಂಟಿಮೆಂಟ್. ಈ ಹಾಲು ಕೊಡ ಕೈ ನೆಕ್ಸ್ಟ್ ಕಾಮಿಡಿ ಅಲ್ಲ. ಅಲ್ಲ ಜ್ಯೋತಿಕಾ, ಇದು ಕಾಮಿಡಿ ರೀ. ನಿಮಗೂ ಒಳಗಡೆ ಇದೆ ಕಣ್ರಿ ಟ್ಯಾಲೆಂಟ್. ನೀವು ಮುಂಚೆನೆ ಸಿಕ್ಕಿದಿದ್ರೆ ನಿಮ್ಮನ್ನೇ ಹಾಕೊಂಡ್ ಸಿನಿಮಾ ಮಾಡ್ಬಿಡ್ತಿದ್ದಲ್ರಿ. ಈಗ್ಲೂ ಏನ್ ಕಾಲ್ ಮಿಂಚಿಲ್ರಿ, ಅದನ್ನ ರೀಮೇಕ್ ಮಾಡ್ರಲ್ಲ. ಅದೇ ರೀಮೇಕು. ನಾವ್ ಇನ್ನೊಂದ್ಸಲ ರೀಮೇಕ್ ಮಾಡಿದ್ರೆ ತ್ರಿಮೇಕ್ ಆಗ್ಬಿಡುತ್ತೆ. ನಮ್ದೇನಿದ್ರು ಸೋಮೇಕು. ಡೈರೆಕ್ಟ್ರೆ, ಹೀರೋಗಳೇನೋ ಸಿಕ್ಬಿಟ್ರು, ಹೀರೋಯಿನ್ ಗತಿ ಏನು? ಹೌದಲ್ವಾ? ಮೇಡಮ್ ಅವರೇ, ನಿಮ್ಮ ನೋಡಿದ್ರೆ ಹೀರೋಯಿನ್ ಆಗೋ ಲಕ್ಷಣ ಕಾಣಿಸ್ತಾ ಇದೆ. ನೀವೊಂದ್ಸಲ ಟ್ರೈ ಮಾಡ್ಬಿಡಿ. ಸರ್, ನಂಗೆ ಸಿನಿಮಾ ಅಂದ್ರೆ ಇಷ್ಟ ಇಲ್ಲ. ಓಯ್ ಮಂದ, ಸಿಕ್ಕಿರೋ ಅವಕಾಶನ ಬಿಡ್ಬೇಡ, ಒಪ್ಪಿಕೊಳ್ಳ. ಎಲ್ರು ನಮ್ಮವ್ರು ಇರ್ಬೇಕಾದ್ರೆ ಇಂಥದಕ್ಕೆ ಮಂಡೆ ಬೆಚ್ಚ ಮಾಡ್ಕೊಳ್ಳುದಾ? ಹೌದಾ ಪೆಂಗ್ವಿನಿ? ರಿಯಲ್ ಲೈಫ್ ನಲ್ಲಂತೂ ನನಗೆ ನೀನು ಹೀರೋಯಿನ್ ಆಗಿಲ್ಲ, ಸಿನಿಮಾ ಲೈಫಿನಲ್ಲಿ ಆದ್ರೂ ಹೀರೋಯಿನ್ ಆಗ. ರೀ, ನನಗ್ ನಿಮ್ ಜೊತೆ ಆಕ್ಟಿಂಗ್ ಮಾಡಕ್ ಇಷ್ಟ ಇಲ್ಲ. ನೋಡಮ್ಮ, ನಮ್ಮ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಟಚ್ಚೇ ಮಾಡಲ್ಲ. ಡ್ಯುಯೆಟ್ ಸಾಂಗಲ್ಲೂ ಅಷ್ಟೇ, ಕಣ್ಣಲ್ಲೇ ಎಲ್ಲ. ಹಾಗಿದ್ರೆ ಓಕೆ. ಆಮೇಲೆ ಏನಾದ್ರೂ ಕಮರ್ಷಿಯಲ್ ಆಗಿರ್ಲಿ ಅಂತ ಚೇಂಜ್ ಮಾಡಿದ್ರೆ ನೀವ್ ಹೀರೋಯಿನ್ ಚೇಂಜ್ ಮಾಡ್ಬೇಕಾಗತ್ತೆ. ಹಂಗೆಲ್ಲ ಆಗಲ್ಲ ಬಿಡಿ. ನಮ್ಮ ಡೈರೆಕ್ಟರ್ ಸಾಹೇಬ್ರು ಒಂದ್ಸಲಿ ಕಮಿಟ್ ಆದ್ರೆ ಅವ್ರ ಮಾತು ಅವರೇ ಕೇಳಲ್ಲ. ಮಿಸ್ಟರ್ ಪೆಂಡ್ರೈವ್, ನಿಮ್ ಮುಖದಲ್ಲಿ ಆಕ್ಟಿಂಗ್ ಮಾಡೋ ಕಳೆ ಇಲ್ಲ, ಆದ್ರೆ ಲಕ್ಷ್ಮಿ ಕಳೆ ಎದ್ ಕಾಣಿಸ್ತಿದೆ. ನೀವ್ ಯಾಕೆ ಪ್ರೊಡ್ಯೂಸರ್ ಆಗ್ಬಾರ್ದು? ಅದೆಲ್ಲ ಬೇಡಪ್ಪ, ಹೇಗಿದ್ರು ಎರಡು ತೂಟ ಮಾಡ್ಕೊಂಡು ನೆಮ್ಮದಿಯಾಗಿದ್ದೀನಿ. ಅದಕ್ಕೂ ಸಂಚಕಾರ ಬರೋದು ಬೇಡ. ಮೊದಲು ಸಿನಿಮಾ ಮುಗಿಸಿ ಆಮೇಲೆ ನೋಡೋಣ. ಲೇ ಶಿಷ್ಯ,
ಈ ಹೀರೋಯಿನ್ ಎಲ್ಲ ಫಿಕ್ಸ್ ಆದ್ರು ಈ ಕಾಮಿಡಿ ಕ್ಯಾರೆಕ್ಟರ್ ಯಾರು ಆಕ್ಟರ್ ಫಿಕ್ಸ್ ಆಗ್ಬಿಟ್ರೆ ಕ್ಯಾಸ್ಟಿಂಗ್ ಎಲ್ಲ ಮುಗ್ದೋಗ್ಬಿಡುತ್ತಲ್ಲ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಿ? ನನ್ನ ತಮ್ಮನ ಇದ್ದಾನೆ ನೋಡಿ. ಇವನ್ ಕೊಳಲು ಕೈಲಿ ಹಿಡ್ಕೊಂಡು ನಿಂತ್ಕೊಂಡಾಗ್ಲೇ ಅನ್ಕೊಂಡೆ, ಆದ್ರೆ ಕೇಳಿದ್ರೆ ಒಪ್ಕೋತಾನೋ ಇಲ್ವೋ ಅಂತ ಸುಮ್ಮನೆ. ನೀವ್ ಮಾಡಂದ್ರೆ ಮಾಡ್ತೇನ್ರಿ. ಆಯ್ತು ಬಿಡ, ನೀನೇ ನಮ್ ಸಿನಿಮಾದಲ್ಲಿ ಕಾಮಿಡಿ ಕ್ಯಾರೆಕ್ಟರ್ ಫಿಕ್ಸ್. ಡೈರೆಕ್ಟ್ರೆ, ನಮ್ ಸಿನಿಮಾಗೆ ಸೀರೆ ಸಪ್ಲೈ ಮಾಡ್ತೀನಿ ಅಂತ ಹೇಳಿರ್ಲಿಲ್ವಾ? ಆ ಕಾಸ್ಟ್ಯೂಮರು ಬೇರೆ ಯಾವ್ದೋ ಸ್ಟಾರ್ ಸಿನಿಮಾಗೆ ಸೀರೆ ಸಪ್ಲೈ ಮಾಡಕ್ ಒಪ್ಕೊಂಡ್ಬಿಟ್ಟವ್ರಂತೆ. ನಿಮ್ದು ಲೋ ಬಜೆಟ್ ಸಿನಿಮಾ ನಾನ್ ಸಪ್ಲೈ ಮಾಡಲ್ಲ ಅಂತಿದ್ದಾರೆ. ಸರ, ನಾ ಇಳ್ಕಲ್ ಸೀರೆ ವ್ಯಾಪಾರಿ ರೇಣುಕಾ ರೀ. ಈ ರೇಣುಕಾ ಜೋಡಿ ಚಂದಿದ ಇನ್ಸ್ಟಾಲ್ಮೆಂಟ್ ಇಲ್ಲ ಅಂದ್ರೆ ಸೆಟ್ಲ್ಮೆಂಟ್. ಬೇಕಾದ್ರೆ ನಾನ್ ನಿಮಗ್ ಸೀರೆ ಸಪ್ಲೈ ಮಾಡ್ತೇನ್ರಿ. ಅದಕ್ಕೆ ಕಣ ದೇವ್ರಿದಾನೆ ಅನ್ನೋದು. ರೇಣುಕಾ ಅವ್ರೆ, ನೀವು ನಮ್ ಸಿನಿಮಾಗೆ ಸೀರೆ ಸಪ್ಲೈ ಮಾಡಿ ಪ್ರತಿಯೊಂದು ಫ್ರೇಮ್ ಅಲ್ಲೂ ರೇಣುಕಾ ಸೀರೆ ಅಂತ ಹಾಕಿ ಪಬ್ಲಿಸಿಟಿ ಕೊಟ್ಬಿಡ್ತೀವಿ. ಇವ್ರೊಬ್ರು ಖಾಲಿ ಹುಡ್ಕೊಂಬಿಟ್ರಲ್ಲ. ಮೇಡಮ್ ಅವ್ರಿ, ನಿಮ್ಗೆ ಮೇಕಪ್ ಏನಾದ್ರು ಮಾಡಕ್ ಬರುತ್ತಾ? ಪಚ್ಚಿ ಮೇಕಪ್ ಎಂತ ಮಾಡ್ಯಾರ, ಹೇರ್ ಸ್ಟೈಲ್ ಕೂಡ ಮಾಡ್ತೇನೆ. ನಾನು ನಾಟಿ ವೈದ್ಯ ಪ್ರವೀಣೆ ಮೀನಾ ಕುಮಾರಿ. ಒಳ್ಳೇದಾಯ್ತಲ್ಲ, ಹಾಗಾದ್ರೆ ನೀವೇ ನಮ್ ಸಿನಿಮಾದಲ್ಲಿ ಇರೋರ್ಗೆಲ್ಲ ಮೇಕಪ್ ಮಾಡ್ಬಿಡಿ. ಜೊತೆಗೆ ನಿಮ್ಮ ನಾಟಿ ಔಷಧಿ ಬ್ಯಾನರ್ ನಮ್ ಸಿನಿಮಾಲ್ ಹಾಕಿ ಪ್ರಚಾರ ಕೊಟ್ಬಿಡ್ತೀವಿ. ಆಯ್ತಾ, ಥ್ಯಾಂಕ್ಸ್ ಆಯ್ತಾ. ಒಟ್ನಲ್ಲಿ ಇದು ಫ್ಯಾಮಿಲಿ ಸಿನಿಮಾ ಆಗೋಯ್ತು. ಅದೇ ಅಲ್ವಾ ನಮ್ ನಿರ್ಮಾಪಕರಿಗೆ ವರ್ಕೌಟ್ ಆಗೋದು. ತೆರೆ ಮೇಲೆ ಕಲಾವಿದ್ರು ಕಣ್ಣಲ್ಲಿ ನೀರ್ ಹಾಕಿದ್ರೆ ಕಾಸು ಮಾಡಕ್ಕಾಗಲ್ಲ. ಸರ್, ಶೂಟಿಂಗ್ ಯಾವಾಗ ಶುರು ಮಾಡ್ತೀರಾ? ಒಳ್ಳೆ ಆಂಬುಲೆನ್ಸ್ ಅಲ್ಲಿ ಹುಡ್ದವ್ರಂಗ್ ಆಡ್ತಿರಲ್ರಿ. ಅರ್ಜೆಂಟ್ ಮಾಡ್ಬೇಡ್ರಿ, ಫಸ್ಟ್ ನಾಳೆ ಫೋಟೋ ಶೂಟ್ ಮಾಡ್ಸೋಣ, ಪಬ್ಲಿಸಿಟಿ ಮಾಡೋಣ, ಆಮೇಲೆ ಶೂಟಿಂಗ್ ಡೇಟ್ ಅನೌನ್ಸ್ ಮಾಡೋಣ. ಸರ್, ನಾಳೆ ನಾವೆಲ್ಲರೂ ಬರ್ಬೇಕೇನ್ರಿ? ಬರೋದಷ್ಟೇ ಅಲ್ಲ, ಫೋಟೋ ಶೂಟ್ಗೆ ಒಬ್ಬೊಬ್ರು 10,000 ತರಬೇಕು. ಹೌದು, ನಮ್ ಫೈನಾನ್ಷಿಯರ್ ಎಂಟಿಗೆ ಹುಷಾರಿಲ್ಲ, ಅವ್ರು ಬರೋದು ಇನ್ನೂ 2 ದಿವಸ ಆಗುತ್ತೆ. ಅದಕ್ಕೆ ನೀವು ಕೂಡ ದುಡ್ಡಲ್ಲಿ ಫೋಟೋ ಶೂಟ್ ಎಲ್ಲ ಮಾಡಿಸ್ಬಿಡ್ತೀನಿ. ಆಮೇಲೆ ನಿಮ್ ಪೇಮೆಂಟ್ ಜೊತೆ 10,000 ಸೇರ್ಸ್ ಕೊಟ್ಬಿಡ್ತೀನಿ. ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ಬೇಡ ಬಿಡ್ರ. ಇಲ್ಲ ಸರ್, ನಾವು ದುಡ್ಡು ಕೊಡ್ತೇವೆ. ಹಂಗಂದ್ರೆ ನೀವ್ ಈ ಕಡೆ ಬನ್ನಿ ಒಂದ್ ನಿಮಿಷ. ಈಗ ಎಲ್ರು ನಮ್ ಸಿನಿಮಾ ಟೈಟ್ಲು ಜೋರಾಗಿ ಒಂದೇ ಉಸಿರಲ್ಲಿ ಹೇಳಿ. ನೀನ್ ವಿಡಿಯೋ ಮಾಡ. ಆಕ್ಷನ್. ಎಜ್ಗ್ಯಾಟ್ಲಿ. ಫೋಟೋ ಶೂಟ್ಗೆ ದುಡ್ಡೆಲ್ಲ ರೆಡಿ ಮಾಡ್ಕೊಂಡ್ರಾ? ರೊಕ್ಕ ಏನೋ ತಂದೇವ್ರಿ, ಆದ್ರೆ ನಿಮ್ ಜೊತೆ ಛಾಯಾಗ್ರಾಹಕರ ಬಂದಿಲ್ಲ. ಯಾಕ್ರಿ, ನಿಮ್ ಕಣ್ಣಿಗೆ ಇವನು ಛಾಯಾಗ್ರಾಹಕನ್ ತರ ಕಾಣಿಸ್ತಿಲ್ವಾ? ಫೋಟೋ ಶೂಟ್ಗೆ ಇವನೇ ಛಾಯಾಗ್ರಾಹಕ, ಆದ್ರೆ ಸಿನಿಮಾಗೆ ನಾನೇ ಛಾಯಾಗ್ರಾಹಕ, ನಾನೇ ಸಂಗೀತ ನಿರ್ದೇಶಕ, ನಾನೇ ನೃತ್ಯ ನಿರ್ದೇಶಕ, ಎಲ್ಲವೂ ನಾನೇ. ಆಲ್ರೌಂಡ್. ಎಲ್ಲಾ ಕೆಲಸನು ನೀವೇ ಮಾಡಿದ್ರೆ ಸಿನಿಮಾನು ನೀವು ಒಬ್ಬರೇ ಕೂತ್ಕೊಂಡು ನೋಡ್ಬೇಕಾಗುತ್ತೆ. ರೇ, ನನ್ನ ಮೇಲೆ ನಂಬಿಕೆ ಇದ್ರೆ ನನ್ ಸಿನಿಮಾ ಲ್ಯಾಕ್ ಮಾಡ್ರಿ, ಇಲ್ಲ ಅಂದ್ರೆ ರೈಟ್ ಹೇಳ್ರಿ. ನನ್ ಸಿನಿಮಾ ಲ್ಯಾಕ್ ಮಾಡ್ಬೇಕು ಅಂತ ಜನ ಕ್ಯೂನಲ್ಲಿ ನಿಂತ್ಕೊಂಡು ಸಾಯ್ತಾ ಇದ್ದಾರೆ. ಸರ್, ಅವರ ಮಾತಿಗೆ ಚಂಡಿ ಬೈ. ಅವರೆಲ್ಲ ಊಟಕ್ಕೆ ಉಪ್ಪಿನಕಾಯಿ ಇದ್ದಾಗೆ. ನಿಮ್ಗೆ ಎಂತ ಮಾಡ್ಲಿಕ್ಕೆ ಮನಸ್ಸುಂಟು ಅದನ್ನು ಮಾಡಿ ಮಾರ್ಯಾರೆ. ತಗೊಳ್ಳಿ, ನನ್ನ ಕಡೆಯಿಂದ 10,000 ರೂಪಾಯಿ. ಈ ದುಡ್ಡೆಲ್ಲ ಬೇಡ್ರಿ, ಆಮೇಲೆ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ನಾನು ಓಡೋಗ್ಬಿಟ್ಟೆ ಅಂತ ಈ ಒಪ್ಪ ನಿಮ್ ಕಲೆ ತುಂಬ್ತಾನೆ. ಈಗಾಗಲೇ ನಮ್ ತಲೆ ತುಂಬಿದ್ರಿ, ನಾವ್ ಯಾರು ಇವಂಗ ಕ್ಯಾರೆ ಅನ್ಲಾರ್ದ ರೊಕ್ಕ ತಗೊಂಡೇವ್ರಿ. ನೋಡ್ರಿ ಸರ, ನೀವ್ ಈ ರೊಕ್ಕ ವಾಪಸ್ ಕೊಡ್ಲಿಲ್ಲ ಅಂದ್ರೂ ಚಿಂತಿಲ್ರಿ. ಆದ್ರೆ ನಮ್ಮೆಲ್ಲರಿಗೂ ಒಂದ್ ಚಾನ್ಸ್ ಕೊಡ್ರಲ್ಲ. ನೋಡಮ್ಮ, ಈ ರೀತಿ ಚಿಲ್ಲರೆ ದುಡ್ಗೆಲ್ಲ ಆಸೆ ಪಡಂಗಿದ್ರೆ ನಾನು ಯಾವತ್ತೋ ಕಾರಲ್ಲಿ ಓಡಾಡ್ತಿದ್ದೆ. ದೊಡ್ಡ ಡೈರೆಕ್ಟರ್ ಆಗ್ಬೇಕು ಅಂತ ಇನ್ನೂ ಸೈಕಲ್ ಅಲ್ಲಿ ಓಡಾಡ್ತಾ ಇದ್ದೀನಿ. ನಿಮ್ ದುಡ್ಡು ನೀವೇ ಇಟ್ಕೊಳ್ಳಿ, ನಡಿಯ ಬೇರೆ ಕಡೆ ಆಡಿಷನ್ ಮಾಡೋಣ. ಸರ್, ನೀವೆಂತಾದ್ರೂ ಈಗ ದುಡ್ಡು ತಗೊಳ್ಳೋದಿದ್ರೆ ನಾವೆಲ್ಲರೂ ನಿಮ್ ಮುಂದೆ ಧರಣಿ ಮಾಡ್ತೇವೆ. ಸರ್, ಪಾಪ ಗೋಗರಿತಾ ಇದಾರೆ, ತಗೊಳ್ಳಿ ಸರ್. ಯಾವ್ದೋ ಒಂದ್ ಕಾಗೆ ಕುಕ್ತು ಅಂತ ಕೋಗಿಲೆಗಳನ್ನೆಲ್ಲ ಯಾಕೆ ಸರ್ ಕಡೆಗಣಿಸ್ತೀರಾ? ಏನ ನೀನ್ ಹೇಳ್ತಿದ್ಯಾ ಅಂತ ತಗೋತಿದ್ದೀನಿ. ಆಗ್ರಪ್ಪ ಎಲ್ಲ ಹೋಗ ಶಿಷ್ಯ, ಎಲ್ರದ್ದು ಫೋಟೋ ಶೂಟ್ ಮಾಡ್ಕೊಂಡ್ಬಿಡು. ಓಕೆ ಸರ್, 4 members, come on. Smile please. ಕರೆಂಟ್ ಹೊಡೆದಿರೋ ಕಾಗೆ ತರ ನಿಂತಿದೆಯಲ್ಲ, ಸ್ಮೈಲ್ ಕೊಡಪ್ಪ. ಕೆಳಗಿಂತ ತೆಗಿಯ. ಬಾಸ್ ತಗೊಂಡೆ. ಸೂಪರ್, ಫಾಲೋ ಮೀ. ಸರ್, ಅಂತೂ ಕಷ್ಟಪಟ್ಟು ಎಲ್ರ ಫೋಟೋನು ತೆಗೆದ್ಬಿಟ್ಟೆ. ಪ್ರಿಂಟ್ ಹಾಕ್ಸಿ ಎಲ್ರಿಗೂ ಕೊಟ್ಬಿಡ್ಲಾ ಸರ್? ಹೋಗ್ ಕಣಿ ಕೇಳ, ಹೋಗ್ ನೀಟಾಗಿ ಸೋಪ್ ಹಾಕಿ ತೋರಿಸಿ ಅವ್ರವ್ರ ಫೋಟೋನ ಆಲ್ಬಮ್ ಮಾಡಿ ಅವ್ರಿಗೆ ಕೊಡ. ಅವರು ನೋಡ್ಲಿ, 4 ಕಡೆ ಹೋಗಿ ವಿಚಾರಿಸ್ಲಿ, ಆಗ ಖರ್ಚು ಎಷ್ಟಾಗುತ್ತೆ ಅಂತ ಗೊತ್ತಾಗುತ್ತೆ, ನನ್ನ ವ್ಯಾಲ್ಯೂನು ಗೊತ್ತಾಗ್ಲಿ. ಅದೆಲ್ಲ ಏನು ಬೇಡ ಸರ್, ನಾವೆಲ್ಲರೂ ನಿಮ್ಮನ್ನ ನಂಬ್ತೀವಿ. ಇಟ್ಸ್ ಓಕೆ ಮಂದ. ಅವತ್ತು ಆಕ್ಟ್ ಮಾಡಿ ತೋರಿಸಿ ಅಂದ್ರೆ ಆಕ್ಟ್ ಮಾಡಿ ತೋರಿಸ್ಲಿಲ್ಲ, ಇವತ್ತು ಒಂದ್ ಸ್ವಲ್ಪ ಆಕ್ಟ್ ಮಾಡಿ ತೋರಿಸಿ. ಸರ್, ನಾನು ಅವತ್ತೇ ಹೇಳದ್ನಲ್ಲ, ನಂಗೆ ಆಕ್ಟ್ ಮಾಡಕ್ ಬರೋದಿಲ್ಲ. ಹೋಗ್ಲಿ, ಒಂದ್ 4 ಕುಣಿತ ಹಾಕಿ. ಕುಣಿತ 4
ತಾನ ಒಟ್ಟಿಗೆ ಹಾಕಕ್ ಆಗೋದಿಲ್ಲ, ಬೇಕಾದ್ರೆ ಒಂದೊಂದೇ ಕುಂಟ ಹಾಕ್ತೀನಿ. ಓಕೆ, ನಮಗೂ ಅದೇ ಬೇಕಾಗಿರೋದು. ನಾವು ಚಿಕ್ಕ ಚಿಕ್ಕ ಶಾರ್ಟ್ಸೇ ಅಲ್ವಾ ತಗೊಳ್ಳೋದು. ಹೋಗಿ ಹಾಕಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಯಾವ ಸಾಂಗಿಗೆ ಸ್ಟೆಪ್ ಹಾಕ್ಬೇಕಂತ ಯೋಚನೆ ಮಾಡ್ತಿದ್ಯಾ? ನನ್ನೊಟ್ಟಿಗೆ ಸ್ಟೆಪ್ ಹಾಕ, ಸಾಂಗ್ ಆಟೋಮೆಟಿಕ್ ಆಗಿ ಬರ್ತದೆ. ಮ್ಯೂಸಿಕ್ ಪ್ಲೇ. Darling, darling, come, come, darling, we go jolly ride. ನಿನ್ಯಾಸಕ್ ನನ್ ದ್ವಾಸೆ ಉಯ್ಯ ಯಾಕ್ಲ ಇಂತ ಹಾಡು ಐಸಿಟ್ ನೋಡ ಈಟೋತ್ನಲ್ಲ ಮೂಡ ವಿಂಡೋಸ್ ಕ್ಲೋಸಿಂಗ್ FM ಪ್ಲೇಯಿಂಗ್ ಯು ಮೀ ಯು ಕಾರಲ್ಲಿ ಲವ್ವಿಂಗ್ Darling, darling, come, come, darling, we go jolly ride. ನಿನ್ಯಾಸಕ್ ನನ್ ದ್ವಾಸೆ ಉಯ್ಯ ಯಾಕ್ಲ ಇಂತ ಸಾಂಗು ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ಮ ಕಾಮುಚ್ಚ ಏನ್ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ. ಸಾಕು ಸಾಕು, ಇಷ್ಟು ಸಾಕು ಬಿಡ್ರಿ. ನನ್ನ ಸಿನಿಮಾ ಆದ್ಮೇಲೆ ನೀವು ನನ್ನ ಕೈಗೆ ಸಿಗಲ್ಲ. ಯಾಕೆ ಸರ್? ಇನ್ನೇನ್ರಿ, ನನ್ನ ಸಿನಿಮಾ ರಿಲೀಸ್ ಆಗ್ತಿದ್ದಂಗೆ ರಾತ್ರಿ ಸ್ಟಾರ್ ಆಗ್ಬಿಡ್ತೀರಲ್ಲ. ರಿಲೀಸ್ ಆದ್ಮೇಲೆ ತಾನೇ ನೋಡ್ಕೊಳ್ಳೋಣ ಬಿಡಿ. ನೋಡ್ರಿ, ಮೀನಾಥ ಅವ್ರಿಗಿಂತ ಮಸ್ತ್ ಆಕ್ಟಿಂಗ್ ಮಾಡಿ ಮುಂದಿನ ಸಿನಿಮಾದಾಗ ನೀವ ಹೀರೋ ಆಗಿರ್ಬೇಕು. ನೋಡ್ತಾ ಇರ, ನನ್ನ ಆಕ್ಟಿಂಗ್ ಅನ್ನು ನೋಡಿ ಪ್ರೊಡ್ಯೂಸರ್ಗಳು ನನ್ನ ಮನೆ ಮುಂದೆ ಕ್ಯೂ ನಿಲ್ತಾರೆ. ಎಲ್ರು ಸಿನಿಮಾ ಮಾಡುವಾಗ ತಮ್ಮ ಸಿನಿಮಾ ಒಳ್ಳೆ ಉಂಟಂತಾನೆ ಹೇಳುದು, ಆದ್ರೆ ರಿಲೀಸ್ ಆದ್ಮೇಲೆ ಅದ್ರ ಬಂಡವಾಳ ಗೊತ್ತಾಗುದು. ಎಂತದಕ್ಕ ಬ್ರೂಸ್ಲಿ, ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ನಿಮ್ಮ ಮೇಲೆ ನಂಬಿಕೆ ಉಂಟು ಮಾರ್ಯಾರೆ, ಆದ್ರೆ ನಿಮ್ಮ ಬುದ್ಧಿಯ ಮೇಲೆ ನಂಬಿಕೆ ಇಲ್ಲ. ಅದು ಯಾವಾಗ ಮಂಗನ ನಮ್ಮನೆ ಆಡ್ತದೆ ಯಾರಿಗ್ ಗೊತ್ತು? ಆಯ್ತಾ ಓಂತಿ, ಇನ್ನು ಮುಂದೆ ನಾನು ಎಲ್ಲವನ್ನು ಬಿಟ್ಟು ಡೀಸೆಂಟ್ ಆಗಿರ್ತೇನೆ. ಮುಕುಂದ, ಬಣ್ಣ ಹಚ್ಚೋಕ್ಕಿಂತ ಮುಂಚೆ ಎಲ್ಲರೂ ಇದೇ ರೀತಿ ಬಣ್ಣವಾಗಿ ಮಾತಾಡ್ತಾರೆ. ಆಮೇಲೆ ನಾವೇನು ಮಾಡೇ ಇಲ್ಲಪ್ಪ ಅನ್ನೋ ತರ ಸುಮ್ಮನಾಗ್ಬಿಡ್ತಾರೆ. ಆದ್ರ ನಾ ಹಂಗಲ್ಲ ಗಿಣಿ, ನನಗೆ ಎಷ್ಟು ಹೆಸರು ಕೀರ್ತಿ ಬರ್ಲಿ, ನಾನು ನಿನ್ನನ್ನು ಬರಂಗಿಲ್ಲ. ಯಾಕಂದ್ರೆ ನಾನು ನಿನ್ನ ಅಭಿಮಾನಿ. ಅಭಿಮಾನ ಏನಿದ್ರು ಮನ್ಸಲ್ಲಿರ್ಲಿ, ಅದನ್ನೇನಾದ್ರೂ ನನ್ನ ಎದುರುಗಡೆ ತೋರ್ಸಕ್ ಬಂದ್ರೆ ಪರ್ಮನೆಂಟ್ ಆಗಿ ಬೆಡ್ ರೆಸ್ಟ್ ತಗೋಬೇಕು. ಹಾಗೆ ಮಾಡ್ತೀನಿ. ಹಂಗ್ ಮಾಡಕ್ ಹೋಗ್ಬೇಡ ಗಿಣಿ. ಹಂಗ ಏನಾರ ಮಾಡೋದಕ್ಕಂದ್ರೆ ನಂದು ಒಂದೇ ಒಂದು ಆಸೆ ಐತಿ, ಅದು ನೆರವೇರಿದ ಮೇಲೆ ಬೇಕಾದ್ ಮಾಡ. ಏನೋ ಅದು ಆಸೆ? ನಾ ನಿನ್ನ ಜೊತೆ ನಾಯಕ ನಟನಾಗಿ ಅಭಿನಯಿಸೋದು. ಎಕ್ಸ್ಕ್ಯೂಸ್ ಮೀ, ಸಾರಿ, ಎಲ್ರು ಬಂದ್ರ? ನಿಮ್ಮೆಲ್ರಿಗೂ ಒಂದು ಗುಡ್ ನ್ಯೂಸ್. ನಾಳೆನೆ ನಮ್ ಸಿನಿಮಾದ ಮುಹೂರ್ತ. ಏನ್ರಿ ಸರ್ ಇಷ್ಟು ಈಸಿಯಾಗಿ ಹೇಳಿಕತ್ತೀರಿ? ಮುಹೂರ್ತ ಅದ ಅಂತೀರಿ, ಕಾರ್ಡ್ ಓಡಿಸ್ಬೇಕಿತ್ತಿಲ್ರಿ? ಕಾರ್ಡ್ ಓಡಿಸೋದೆಲ್ಲ ಹಳೆ ಸ್ಟೈಲ್. ಈಗೇನಿದ್ರು ವಾಟ್ಸಪ್ ಕಾಲ, ಅದಕ್ಕೆ ವಾಟ್ಸಪ್ ಅಲ್ಲಿ ನಾನು ಎಲ್ರಿಗೂ ಮೆಸೇಜ್ ಕಳಿಸ್ಬಿಟ್ಟಿದ್ದೀನಿ. ಓ ಡೈರೆಕ್ಟರ್, ಗಿಫ್ಟ್ ಯಾರು ಮಾರ್ಯಾರೆ? ನಾನೇ ಅಲ್ಲ, ನಾಳೆ ಬನ್ನಿ ಗೊತ್ತಾಗುತ್ತೆ ಎಂದೆ. ಸರ್, ಆಲ್ಬಮ್ ಕೊಡ್ತೀನಿ ಅಂದ್ರೆ ಕೊಡ್ಲೇ ಇಲ್ಲ. ನೆನ್ಪಿಸ್ಬೇಕ ತಾನೆ? ಸಾರಿ, ಅರ್ಜೆನ್ಸಿಲಿ ಮರ್ತೋಯ್ತು. ನಾಳೆ ಬನ್ನಿ, ಆಲ್ಬಮ್ ಜೊತೆಗೆ ನಿಮ್ ದುಡ್ಡನ್ನ ಹರಿದು ಹಂಚ್ಬಿಡ್ತೀನಿ. ಅಡ್ವಾನ್ಸ್ ಕೊಡ್ತೀನಿ ಹಿಂದೆ. ಮೇಲೆ ಇವರಿಂದ ಒಂದು ಅದೃಷ್ಟ ಪುರಾಯಿಸ್ತಾ ಉಂಟು. ಇವರನ್ನು ನಿಲ್ಲಿಸಿ ಮಾತಾಡ್ತಿದ್ರಲ್ಲ. ಮುಹೂರ್ತಕ್ಕೆ ನಮ್ಮ ದೋಸ್ತಿಗಳನ್ನು ಕರೆಸಬಹುದಾ? ಓ, ಅವ್ರ ಅಪ್ಪ ಅಮ್ಮನೂ ಕರೆಸಿ. ಒಂದ್ ನಿಮಿಷ. ಹಲೋ. ಅಯ್ಯೋ, ಏನಾಯ್ತು? ಮುಹೂರ್ತ ಕ್ಯಾನ್ಸಲ್ ಆಯ್ತೆ. ಯಾವಾಗ್ಲೂ ಅಡ್ಬಾಯ್ ಆಗ್ತಿರಲ್ರಿ. ನಮ್ ಫೈನಾನ್ಷಿಯಲ್ ಎಂಟಿ ಜನರಲ್ ವಾರ್ಡ್ ಇಂದ ICU ಶಿಫ್ಟ್ ಆಗಿದಾರಂತೆ. ಹಾಗಾದ್ರೆ ಇವರು ಹೇಳಿದಾಗೆ ಮುಹೂರ್ತ ಕ್ಯಾನ್ಸಲ್. ನಮ್ಮ ಡೈರೆಕ್ಟ್ರು ಅಲ್ಟಿಮೇಟ್ ಡೈರೆಕ್ಟ್ರು, ಒಂದ್ಸಲಿ ಕಮಿಟ್ ಆದ್ರೆ ಅವ್ರ ಮಾತು ಅವ್ರೇ ಕೇಳಂತ ಗೊತ್ತಿಲ್ವಾ? ಅಲ್ರಿ ಸರ, ಕಮಿಟ್ ಆದ್ರೆ ನಿಮ್ ಮಾತು ನೀವ ಕೇಳುವಲ್ಲ ಅಂತೀರಿ. ಫೈನಾನ್ಸರ್ ಇಲ್ಲ ಮುಹೂರ್ತ ಹೆಂಗ್ ಮಾಡ್ತೀರಿ? 20,000 ರೂಪಾಯಿ ಇದ್ದಿದ್ರೆ ವ್ಯವಹಾರ ಮುಗ್ದೋಗೋದು. ಅಲ್ರಿ, 2 ಕೋಟಿ ಬಂಡವಾಳ ಹಾಕಿ ಸಿನಿಮಾ ಮಾಡ್ತಿದ್ದೀನಿ ಅಂತೀರಿ. ಪಾಕೆಟ್ ಅಲ್ಲಿ 20,000 ಮನಿ ಇಲ್ವಿ. ಅಯ್ಯೋ, ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ಸಿನಿಮಾಗ್ ನಾನೇ ಪ್ರೊಡ್ಯೂಸರು. ಹೆಸರು ನಂದು, ಅವ್ರದ್ದು. ಬಂಡವಾಳ ಅವ್ರದೇ. ಜಾಬ್ ಅಲ್ಲಿ ಒಂದ್ 20,000 ರೂಪಾಯಿ ಇದ್ರೆ ಕೊಟ್ಟಿರಿ, ಮುಹೂರ್ತ ಮುಗಿಸ್ಬಿಡ್ತೀನಿ. ಅವ್ರ ಹೆಂಡತಿ ಜನರಲ್ ವಾರ್ಡ್ ಶಿಫ್ಟ್ ಆಗಿದ ತಕ್ಷಣ ನಿಮ್ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ. ಓ MP ಅವರೇ, ದುಡ್ಡು ಕೊಡಿ ಅಲ್ವಾ, ಮುಹೂರ್ತ ನಿಲ್ಬಾರ್ದು. ಕೊಡ್ಬೋದಿತ್ತು ಕಣವ, ಆದ್ರೆ ನನ್ ಟೈಮೇ ಸರಿ ಇಲ್ವೇ. MP ಅವರ ಇದೊಂದ್ಸಲ ಮುಹೂರ್ತ ನಡ್ಸ್ಕೊಡ್ರಲ್ಲ, ಇದ್ರ ದೆಸೆಯಿಂದ ನಿಮಗ್ ಮದ್ವಿ ಮುಹೂರ್ತ ಕೂಡ ಬರ್ತದ್ರಿ. ಹೌದೇ? ಹೌದೌದು
ಸಿನಿಮಾಗೆ MG ರಾವ್ ಜೂನಿಯರ್ಸ್ ಬರ್ತಾರೆ. ತಗೊಳ್ಳಿಪ್ಪ. ಕೊಡಿ ಕೊಡಿ ಕೊಡಿ. ತುಂಬಾ ಥ್ಯಾಂಕ್ಸ್. ಏನ ಮಕ್ಕ ನೋಡ್ತಿದ್ಯಾ? ಶೂಟ್ ಮಾಡು. ಎಲ್ರು ಒಂದ್ಸಲ ನನ್ನ ಪಿಕ್ಚರ್ ಟೈಟ್ಲ್ ಹೇಳಿ. ಆಕ್ಷನ್. ಎಕ್ಸಾಕ್ಟ್ಲಿ. ಏನೋ ಮಲಯಾಳ, ಇಷ್ಟೊತ್ತಾದ್ರೂ ಯಾರು ಬರ್ಲೇ ಇಲ್ವಲ್ಲೋ? ಎಂತದಕ್ಕೆ ಅವಸರ ಮಾಡ್ತೀರಿ ಜಾಂಬವ? ಎಲ್ಲಿಗೋ ಪಿಕಪ್ಗೆ ಹೋಗಿರ್ಬೇಕು. ನಾವೇ ಇಷ್ಟೊಂದ್ ಜನ ಇಲ್ಲಿ ಕಾಯ್ತಾ ನಿಂತಿದ್ದೀವಿ, ಇನ್ಯಾರ ಪಿಕಪ್ ಮಾಡ್ತಾರೆ? ಅಲ್ರಿ ಅಪ್ಪ್ಯಾರ ಕಾಯ್ಲಿಕತ್ತ ಒಂದ್ ತಾಸಾತ್ರಿ ಇನ್ನು ಪತ್ತೆನ ಇಲ್ಲ ಇಲ್ರಿ. ರೀ ಮೈಲಾರಿ ಹೇಳ ಪ್ರೇಮಿ, ಅವ್ರಿಗೆ ಫೋನ್ ಮಾಡಿ ಕೇಳ್ರಲ್ಲ. ದೋಷವಿದ ಭಾಷೆ ಇಲ್ಲದ ಪ್ರಾಣಿ ನಾಟಕಗಳು ಬರ್ಲಿಕ್ಕೆ. ಓಯ್ ನಮ್ಮನ್ನೆಲ್ಲ ಇಲ್ಲಿ ವೇಟ್ ಮಾಡ್ಲಿಕ್ಕೆ ಹೇಳಿ ಅವ್ರ ಎಲ್ಲಿಗೆ ಮೈಕ್ ಆಗಿರ್ಬೋದು ಮಾರ್ಯಾರೆ. ಮೂರ್ತಿ ಗಜಲ್ನಾಗ ನಮ್ಮನ್ನೆಲ್ಲ ಮರ್ತಿರ್ಬೇಕ. ಇನ್ನೊಂದ್ ಸ್ವಲ್ಪ ಹೊತ್ತು ಕಾಯೋಣ. ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನಗಂತೂ ನಿಂತು ನಿಂತು ಕಾಲ್ ನೋವು ಬಂದಿದೆ. ನಾ ಸ್ವಲ್ಪ ಹೊತ್ತು ಕೂತ್ಕೋತೀನಿ ಕಣ್ರಪ್ಪ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಈ ಪತ್ರ ಓದಿ ಗೊತ್ತಾಗುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಯಾವ ಸಿನಿಮಾ ಡೈರೆಕ್ಟರ್ ಅಲ್ಲ. ನೀವು ನನ್ನ ವೃತ್ತಿಗೆ ಅನ್ಯಾಯ ಮಾಡಿದ್ದಕ್ಕೆ ನಾನು ಈ ಗೆಟಪ್ಪಲ್ಲಿ ಬಂದು ನನಗೆ ನ್ಯಾಯ ದೊರಕಿಸಿಕೊಂಡಿದ್ದೇನೆ. ನಾನು ಬೇರೆ ಯಾರೂ ಅಲ್ಲ, ನಿಮ್ಮ ಮನೆಗಳಿಗೆ ಹಾಲು ಹಾಕುತ್ತಿದ್ದ ಮಿಲ್ಕ್ ಗೋವಿಂದ. ಮಿಲ್ಕ್ ಗೋವಿಂದನಂತ ಆಶ್ಚರ್ಯ ಬರ್ತೀರಂತ ನನಗೆ ಗೊತ್ತು. ಅದಕ್ಕೆ ಕಾರಣ ಏನು ಅಂತ ಫ್ಲಾಶ್ ಬ್ಯಾಕಿಗೆ ಹೋಗಿ ಬನ್ನಿ. ಅಕ್ಕರೆ ಅಕ್ಕರೆ. ಗೋವಿಂದ ಬಂದ್ಯಾ? ಒಂದ್ ನಿಮಿಷ ತಡಿ, ಬಾಂಡೆ ತಗೊಂಡ್ಬರ್ತೀನಿ. ಬೇಡ ಬಾರವ ಇಲ್ಲಿ. ಏನೋ ಗೋವಿಂದ, ದಿನ ನೀನ್ ಕೊಡ್ತಿರೋ ಹಾಲಲ್ಲಿ ಹಾಲಿಗಿಂತ ನೀರೇ ಜಾಸ್ತಿ ಇದೆ. ಅದು ಯಜಮಾನ್ರೆ, ಸೂರ್ಯ ರಥ ಏರ್ ಕೂತವ್ನೆ. ಸಿಕ್ಕಾಪಟ್ಟೆ ಬಿಸ್ಲು, ಹಸುಗೆ ಬಯರ್ಕೆ ಜಾಸ್ತಿ ಆಗಿ ನೀರ್ ಜಾಸ್ತಿ ಕುಡ್ಕೋತೈತಷ್ಟೇ. ನೋಡ್ ಗೋವಿಂದ, ನೀ ಹಿಂಗ ಹೇಳಿಕತ್ತೆ ಅಂದ್ರೆ ಹುಲ್ ತಿನ್ನೋ ಹಸು ಹತ್ರ ಹಾಲು ತಗೋಬೇಕಾಗ್ತದ. ಹಂಗೇನಾರ ಮಾಡ್ಬಿಟ್ರೆ ಈ ಬಡವನ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಅಷ್ಟೇ. ಅದಕ್ಕೆ ಈ ಹಾಲ್ನ ಕುಡ್ದು ನಮ್ಮ ಆರೋಗ್ಯನ ಹಾಳು ಮಾಡ್ಕೊಳಕ್ಕಾಗತ್ತಾ? ಇದಕ್ಕಿಂತ ನಮ್ ಲಂಬೋಕ ಕೊಡೋ ನಾಟಿ ಔಷಧಿ ಎಷ್ಟೋ ವಾಸಿ. ಓ ಎಂತದ ಕಿಲೆಂಜಿ, ನನ್ನ ನಾಟಿ ಔಷಧಿ ಬಗ್ಗೆನೆ ಮಕ್ಕರ್ ಮಾಡ್ತೀಯನಾ? ಉದಾಹರಣೆ ಕೊಟ್ಟೆ ಅಕ್ಕ, ರೊಚ್ಚಿಗೆ ಹೇಳ್ಬೇಡ. ನೋಡ್ರಿ ಗೋವಿಂದ ಅವ್ರೆ, ನಾಳೆಯಿಂದ ನಮ್ಮ ಮನೆಗೆ ಹಾಲು ಹಾಕ್ಬೇಡಿ. ಆಯ್ತು, 3 ತಿಂಗಳಿಂದ ಬಾಕಿ ಕೊಡ್ಬೇಕಾಗಿರೋ ದುಡ್ಡು ಕೊಡಿ, ಹೊರಟಾಗ್ತೀನಿ. ನೀ ಹಾಕಿರೋ ನೀರಿಗೆ ರೊಕ್ಕ ಬೇರೆ ಕೊಡ್ಬೇಕಾ? ರೊಕ್ಕ ಕೇಳಿದ್ರೆ ಪೊಲೀಸರು ಕಂಪ್ಲೇಂಟ್ ಕೊಟ್ಬಿಡ್ತೀವಿ. ಈ ಮಾತನ್ನ 3 ತಿಂಗಳ ಮುಂಚೆನೆ ಹೇಳ್ಬೇಕಿತ್ತು. ನಾನು ಹಾಲೇ ಹಾಕ್ತಿರ್ಲಿಲ್ಲ. ನೀವ್ ಬರೋಬ್ಬರ ಹಾಲು ಹಾಕಿದ್ರೆ ರೊಕ್ಕ ಕೊಡ್ತಿದ್ದೀನಿ. ಹಾಲು ಹಾಕಿಲ್ಲಲ್ಲ. ಒಂದು ವೇಳೆ ಕೊಡುದಾದ್ರೆ ನಮ್ಮ ದುಡ್ಡನ್ನು ಕೂಡ ಸೇರಿಸಿ ಕೊಡಿ. ನಾನು ಮಾತ್ರ 1 ರೂಪಾಯಿ ಕೊಡುದಿಲ್ಲ. ಕುಡ್ದಿರೋ ಹಾಲ್ಗೆ ಮೋಸ ಮಾಡಿದ್ರೆ ಶಿವ ಮೆಸ್ತಾನ? ಆಯ್ತು, ಇದಕ್ಕೆ ಬಡ್ಡಿ ಸಮೇತ ನಿಮ್ಮ ಹತ್ರ ವಸೂಲಿ ಮಾಡ್ತೀನಿ. ಈ ಮಿಲ್ಕ್ ಗೋವಿಂದ ಯಾರು ಅಂತ ತೋರಿಸ್ತೀನಿ. ನೋಡಿದ್ರಾ, ನೀವು ಕೊಡಬೇಕಾಗಿರೋ ಹಾಲಿನ ದುಡ್ಡನ್ನು ಹೇಗೆ ವಸೂಲು ಮಾಡಿದ್ದೀನಿ ಅಂತ. ಇನ್ನು ಮೇಲಾದ್ರೂ ನಿಯತ್ತಾಗಿರಿ. ಈಗ ನಿಮಗೆಲ್ಲ ಹೊಟ್ಟೆ ಉರಿತದೆ ಅಂತ ನನಗೆ ಗೊತ್ತು. ಅದಕ್ಕೆ ಈ ಲೆಟರ್ ಜೊತೆ ಫ್ರೆಶ್ ಆಗಿ ಕರೆದಿರೋ ನೀರು ಬೆರೆಸಿದಿರೋ ಹಾಲಿನ ಕ್ಯಾರೆಟ್ ಇದ್ದೀನಿ. ಕುಡಿದಿಲ್ಲ ಅಂತ ಜೋರಾಗಿ ಹೇಳಿಬಿಡಿ, ಗೋವಿಂದ. ಮಂದ ಮಂದ. ಓ ಏನು ಇಬ್ರು ಅಕ್ಕಂದಿರ್ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಲ್ಲ. ನನ್ಗೇನೋ ಗ್ರಾಚಾರ ಕಾದಿರೋ ಹಾಗಿದೆ. ನನಗ್ ಹೊಟ್ಟೆ ನೋದ ಗುಳಿಗೆ ಕೊಡವ ಅಂದ್ರ ಕೊಡುವಲ್ಲಿಕತ್ತೇಳು. ಎಂತಾಯ್ತಾ ಕುಳ್ಳಿ, ಡಾಕ್ಟರ್ ಕೆಲಸ ಬಿಟ್ಟು ಬಿಟ್ಟಿಯಲ್ಲ. ನಾ ಹೇಳಿದ್ದು ಇಡೀ ಪಾರ್ಕ್ ನ ಯಾವ ಜಾಗದಲ್ಲೂ ನೀ ಇರ್ಬಾರ್ದು ಅಂತ. ಈ PR ಗೆ ನಿಮ್ಮ ಅಜ್ಜಿದನ